ಹಾಯ್, ಕೊನೆಗೂ ಸೀನಿಯರ್ ನ್ಯಾಷನಲ್ಸ್ ಅಂತ ಹೇಳ್ಬಿಟ್ಟು ಎರಡೆರಡು ಸಲ ಟಿಕೆಟ್ ಮಾಡಿ ಸೀನಿಯರ್ ನ್ಯಾಷನಲ್ಸ್ ಹೋಗಾಯಿತು. ಕಮ್ಮಿ ಟೈಮ್ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದಂದರೆ ಇದೆ ಅಂತ ಹೇಳ್ತೀನಿ. ಬಟ್ ಸ್ಟಿಲ್ ಸ್ಕ್ವಾಟಲ್ಲಿ ಯಾಕೆಂತಂದರೆ ಬೆಳಿಗ್ಗೆ ಬುಕ್ ಮಾಡ್ಕೊಂಡು ಬೆಳಿಗ್ಗೆ ರಾತ್ರಿ ಫುಲ್ ನಿದ್ದೆ ಇಲ್ಲದೆ ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಿಕೊಂಡು ಡೆಲ್ಲಿ ಹೋಗಿ ಡೆಲ್ಲಿಲಿ ಮತ್ತೆ ನಿದ್ದೆ ಇಲ್ಲದೆ ಮತ್ತೆ ರಾತ್ರಿ ಸ್ನೇಹಿತರ ಫ್ರೆಂಡ್ ಜೊತೆ ಕಾರಲ್ಲಿ LPUಗೆ ರೀಚ್ ಆಗಿ ಬೆಳಿಗ್ಗೆ ಡೈರೆಕ್ಟಾಗಿ 7 ಗಂಟೆಗೆ ನಾವು ಅಲ್ಲಿ ರೀಚ್ ಆಗಿದ್ದೀವಿ. 7:15 ವೇನ್ ಮಾಡಿದ್ದೀವಿ. ಡೈರೆಕ್ಟ್ ಕಾಂಪಿಟೇಷನ್ ಊಟ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು ಡೈರೆಕ್ಟ್ ಕಾಂಪಿಟೇಷನ್ಗೆ ಮಾಡಿರುವಂಥದ್ದು. ಇದೆಲ್ಲ ಮಾಡಿದ್ರು ಕೂಡ ನಂದು ಸ್ಕ್ವಾಟಲ್ಲಿ ನನ್ನ ಬೆಸ್ಟ್ PR ಸ್ಕ್ವಾಟ್ ಇದ್ದಿದ್ದು 257.5 ಇತ್ತು. 265 ಮಾಡಿದೆ. ಅಗೇನ್ ಇಟ್ಸ್ ಅಚೀವ್ಮೆಂಟ್ ಆ್ಯಂಡ್ PR ಕೂಡ. ಬೆಂಚ್ ಪ್ರೆಸ್ಸಲ್ಲಿ ಬಂದಾಗ 150 ಮಾಡಿದ್ದೆ. ಸೊ 147.5 ಫಿನಿಷ್ ಮಾಡಿದೆ. 2.5 kg ಲೈಕ್ ಏನು ಬೇಜಾರೇನಿಲ್ಲ. ಯಾಕೆಂತಂದರೆ ಸ್ಕ್ವಾಟ್ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಸ್ಲೈಟಾಗಿ ರೈಟ್ ಸೈಡ್ ಬೈಸೆಪ್ಸ್ ಹತ್ರ ಪೇಯ್ನ್ ಶುರು ಆಯಿತು. ಮತ್ತು ಬೆಂಚಲ್ಲೇ ಇಫೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಡೆಡ್ ಲಿಫ್ಟ್ ವಿಚಾರಕ್ಕೆ ಬಂದಾಗ ನನ್ನ ಪ್ಲ್ಯಾನ್ ಇದ್ದಿದ್ದು ಒಂದು 332 ಆರ್ 337 ಪ್ಲಸ್ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. 317.5 ಆಮೇಲೆ 327 337 ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಬ್ಯಾಕ್ ಟು ಬ್ಯಾಕ್ ಕಾಂಪಿಟೇಷನ್ ಆಗಿತ್ತು. ಬ್ಯಾಕ್ ಟು ಬ್ಯಾಕ್ ಏನು ಈವೆಂಟ್ಗಳಿಂದ ಬಾಡಿ ಸ್ವಲ್ಪ ಎಲ್ಲೋ ಸೋರಿತ್ತು. ಅದಕ್ಕಿಂತ ಜಾಸ್ತಿ ಏನನ್ನಿಸ್ತು ಅಂತಂದರೆ ನನಗೆ 327 ಯಾವಾಗ ನಾನು ಅಟೆಂಪ್ಟ್ ಮಾಡಿದೆ ಆವಾಗ ಕಂಪ್ಲೀಟ್ ಹಿಪ್ ಅಂತಂದರೆ ನನಗೆ ಪ್ರೆಷರ್ ಹಾಕೋಕ್ಕೆ ಆಗ್ತಾಯಿಲ್ಲ, ಕಾಲಲ್ಲಿ ಪುಷ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಓಕೆ ಆಯಿತು, ಫಸ್ಟ್ ಸೆಟ್ ಈ ಥರ ಸೆಕೆಂಡ್ ಅಟೆಂಪ್ಟಲ್ಲಿ ಈ ಥರ ಮಿಸ್ ಆದಾಗ ಥರ್ಡ್ ಅಟೆಂಪ್ಟ್ ಕರೆಕ್ಟ್ ಮಾಡೋಣ ಅಂತ ಮತ್ತೆ ಪುನಃ ಹಿಪ್ ಆ್ಯಕ್ಟಿವೇಷನ್ದೆಲ್ಲ ಬ್ಯಾಂಡ್ ಎಲ್ಲ ತೆಗೆದು ಎಕ್ಸಸೈಸ್ ಮಾಡಿ ಎಲ್ಲ ಮಾಡಿದೆ. ಥರ್ಡ್ ಅಟೆಂಪ್ಟಲ್ಲಂತೂ ನನಗೆ ವಾಪಸ್ ಕಾಲಿಡೋಕ್ಕಾಗಲಿಲ್ಲ. ಆಮೇಲೆ ನನಗೆ ರಿಯಲೈಸ್ ಆಗಿದ್ದೇನೆಂದರೆ ಹ್ಯಾಮ್ಸ್ಟ್ರಿಂಗ್. ಯಾಕೆಂದರೆ ನಾವು ತುಂಬ ಲಾಂಗ್ ಜರ್ನಿ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮದು ಬ್ಯಾಕ್ ಮಸಲ್ಸು ಮತ್ತು ಹ್ಯಾಮ್ಸ್ಟ್ರಿಂಗ್ ಎಲ್ಲ ಸ್ವಲ್ಪ ಸ್ಟಿಫ್ ಆಗುತ್ತೆ. ಈ ಒಂದು ನಾವು ಅದನ್ನು ಆ್ಯಕ್ಟಿವೇಷನ್ ಮಾಡಿದ್ರು ಕೂಡ ಏನಾಗುತ್ತೆ ಅಂದರೆ ಇಟ್ ವಾಸ್ ಅ ವೆರಿ ಲಾಂಗ್ ಜರ್ನಿ. ಯಾಕಂದರೆ ಆಲ್ಮೋಸ್ಟ್ ಒಂದು 78 ಅವರ್ಸ್ ನಾನು ಕಾರಲ್ಲಿ ಕೂತಿದ್ದೆ. ಅದಕ್ಕಿಂತ ಪ್ರೀವಿಯಸ್ ಡೇ ನೈಟ್ ನಿದ್ದೆ ಇರಲಿಲ್ಲ, ಅದಕ್ಕಿಂತ ಪ್ರೀವಿಯಸ್ ಡೇ ನೈಟು ನಿದ್ದೆ ಇರಲಿಲ್ಲ. ಸೊ ಏನಾಗಿದೆ 2 ಡೇಸ್ ರೆಗ್ಯುಲರ್ ಡೈರೆಕ್ಟಾಗಿ ನಿದ್ದೆ ಇಲ್ಲ. ಊಟ ತಿಂಡಿ ಓಕೆ, ಯಾಕೆಂದ್ರೆ ನಮ್ಮ ಫ್ರೆಂಡ್ ಮನೇಲಿ ಇರೋದ್ರಿಂದ ಅವ್ರು ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡಿದ್ರು, ಬರ್ತಾನೂ ತಿಂದಿದ್ವಿ ಎಲ್ಲ ಮಾಡಿದ್ವಿ. ಬಟ್ ಸ್ಲೀಪ್ ವಾಸ್ ನಾಟ್ ಆನ್ ಪ್ರಾಪರ್. ಸೊ ಅದೊಂದು ಸಖತ್ ಇಂಪ್ಯಾಕ್ಟ್ ಆಯಿತು. ಬಟ್ ಕಂಪ್ಲೇಂಟ್ ಏನಿಲ್ಲ, ಬೇಜಾರೇನಿಲ್ಲ. ಯಾಕೆಂತಂದರೆ ನನಗೆ ನ್ಯಾಷನಲ್ಸಿಗೆ ನಾನು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಒಂದೇ ಒಂದು ರೀಸನು, ಡೆಡ್ ಲಿಫ್ಟ್ ರೆಕಾರ್ಡ್ ಮಾಡಬೇಕು ಅಂತ. ಸೊ ವಿತ್ ಶಿವಾಸ್ ಗ್ರೇಸ್ ಆ್ಯಂಡ್ ಹನುಮನ್ಸ್ ಗ್ರೇಸ್ ಲೈಕ್ ಐ ವಾಸ್ ಏಬಲ್ ಟು ಡೂ ಇನ್ ಫಸ್ಟ್ ಅಟೆಂಪ್ಟಲ್ಲೇ ನಾನು ಮಾಡಿದೆ ಅದನ್ನು. ದಟ್ಟು ಸೋ ಈಸಿಲಿ ಬಂತು. ಯಾಕೆಂದರೆ ನಾನು ವಾರ್ಮಪ್ಪಲ್ಲಿ 300 kgನೂ ಸಖತ್ ಈಸಿಯಾಗಿ ಬಂದಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಹೈಯೇ ಇತ್ತು. ಬಟ್ ಇಟ್ಸ್ ಫೈನ್. ಎಲ್ಲದು ಒಂದು ಇರುತ್ತಲ್ವ, ಒಂದು ಏನು ಮಾಡಬೇಕು ಯಾವಾಗ ಮಾಡಬೇಕು ಅಂತ. ಸೊ ಇವಾಗ ನ್ಯಾಷನಲ್ ರೆಕಾರ್ಡ್ ಆಗಬೇಕಿತ್ತು, ನ್ಯಾಷನಲ್ ರೆಕಾರ್ಡ್ ಆಗಿದೆ. ಇದಾದ ನಂತರ ಈಗ ಯಾಕೆಂದರೆ ಇಷ್ಟೊಂದು ಪ್ರಾಕ್ಟೀಸ್ ಇಲ್ಲ, ಈಗ ಪ್ರಾಕ್ಟೀಸ್ ಶುರು ಆಗ್ತಾ ಇದೆ. ರೋಡ್ ಟು ನ್ಯಾಷನಲ್ ಸೀರೀಸ್ ಇವಾಗ ಶುರು ಆಗುತ್ತೆ. ಎಕ್ವಿಪ್ಡ್ ಪವರ್ ಲಿಫ್ಟಿಂಗ್ ನಮ್ಮದು ಈ ಸಲ ನ್ಯಾಷನಲ್ ಕಾಂಪಿಟೇಷನ್ಸ್ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರೋದ್ರಿಂದ ವಿಲ್ ಟ್ರೈನ್ ರಿಯಲಿ ಹಾರ್ಡ್. ಯಾಕೆಂತಂದರೆ ನಾನು ಯಾವತ್ತೂ ಹೇಳಿ ಇದು ಮಾಡ್ತೀನಿ ಅಂತ ಹೇಳಲ್ಲ. ಸೊ ಬಟ್ ದಿಸ್ ಟೈಮ್ ಐ ವಿಲ್ ಗೋಯಿಂಗ್ ಟು ಪ್ರಾಕ್ಟೀಸ್ ಫಾರ್ ಶ್ಯೂರ್. ಸಖತ್ತಾಗಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಯಾಕೆಂತಂದರೆ ತುಂಬ ಟೈಮ್ ಆಯಿತು ಪ್ರಾಪರ್ ಪ್ರಾಕ್ಟೀಸ್ ಶುರು ಮಾಡಿ. ಯಾಕೆಂತಂದರೆ ಬಿಸ್ನೆಸ್ಸು ಅದು ಇದೆಲ್ಲ ಅಂತ ಒಟ್ಟಿಗೆ ಮಾಡ್ತಾ ಇರಬೇಕಾದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ಬಟ್ ಸ್ಟಿಲ್ ಐ ವಾಸ್ ಏಬಲ್ ಟು ಮ್ಯಾನೇಜ್. ಪ್ಲಸ್ ಒಂದು 18 ವರ್ಷ ಏನು ಲಿಫ್ಟಿಂಗ್ ಇದರಲ್ಲಿ ಇರೋದ್ರಿಂದ ಬಾಡಿ ಸಪೋರ್ಟ್ ಮಾಡ್ತಾ ಇತ್ತು. ಐ ವಾಸ್ ಏಬಲ್ ಟು ಲಿಫ್ಟ್ ದಟ್ ರೈಟ್. ಬಟ್ ಲೈಕ್ ಈ ಸಲ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿಕೊಂಡು ಇನ್ನೂ ಕರೆಕ್ಟಾಗಿ ಮಾಡೋಣ ಅಂತ. ಟ್ರಾನ್ಸ್ಫಾರ್ಮೇಷನ್ ಪ್ಲಸ್ ಯಾಕಂದರೆ ಈಗ ಕರೆಂಟ್ಲಿ ಮೈ ಬಾಡಿ ವೇಟ್ ಅರೌಂಡ್ 103 ಪಾಯಿಂಟ್ ಸಮಥಿಂಗ್ ಏನೋ ಇದೆ. 103ಇಂದ 93ಗೆ 10 kgs ಜರ್ನಿ ಹೇಗಿರುತ್ತೆ ಪ್ಲಸ್ ಲಿಫ್ಟ್ಸ್ ಹೇಗೆ ಮೇಲೆ ಹೋಗುತ್ತೆ ಅನ್ನೋದನ್ನು ವಿಡಿಯೋನ ರಿಲೀಸ್ ಮಾಡ್ತೀನಿ ನಾನು ಇನ್ಮೇಲೆ. ಡೇ 1 ಯಾಕೆಂತಂದರೆ ನಮ್ಮದು ವೀಕ್ಲಿ ನಾನು 3 to 4 days ಮಾತ್ರ ಟ್ರೈನ್ ಮಾಡೋಂಥ. ಸೊ ಹಾಗಾಗಿ ಐ ನಾಟ್ ಗೋಯಿಂಗ್ ಟು ಸೇ ಲೈಕ್ ಎವ್ರಿ ಡೇ ಐ ಗೋಯಿಂಗ್ ಟು ಪ್ರಾಕ್ಟೀಸ್. ಬಟ್ ಲೈಕ್ ಎಸ್ ಎವ್ರಿ ಡೇ ಐ ಗೋಯಿಂಗ್ ಟು ಡೂ ಸಮ್ ಆ್ಯಕ್ಟಿವಿಟಿ. ಯಾವ್ದಾದ್ರು ಒಂದು ಮಾಡ್ತಾ ಇರ್ತೀನಿ. ಅದ್ರ ಬಗ್ಗೆ ಅಪ್ಡೇಟು ಮಾಡ್ತೀನಿ. ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ. ಇವತ್ತಿಂದ ನಾನು ಶಿವರಾತ್ರಿ. ಸೊ ಶಿವರಾತ್ರಿ ಆಗಿರೋದ್ರಿಂದ ಫ್ರಮ್ ದ ಡೇ 1ನಿಂದ ಐ ಆಮ್ ಪ್ಲಾನಿಂಗ್ ಟು ಸ್ಟಾರ್ಟ್ ಲೈಕ್ ಇವತ್ತು ನಿರ್ಜಲ ಉಪವಾಸ. ಸೊ ಯಾಕೆಂದರೆ ನೀರು ಕುಡ್ದಿಲ್ಲ, ಊಟ ತಿಂಡಿ ಏನೂ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಇವತ್ತು ರಾತ್ರಿ ಮೋಸ್ಟ್ಲಿ ಇವತ್ತು ಸಂಜೆ ಸ್ವಲ್ಪ ಲೈಟಾಗಿ ವರ್ಕೌಟ್ ಮಾಡ್ತೀನಿ. ಸೊ ನಾಳೆಯಿಂದ ಪ್ರಾಪರ್ ಒಂದು ಟ್ರೈನಿಂಗ್ ಶುರು ಮಾಡಬೇಕು. ಸೊ ಐ ವಿಲ್ ಸ್ಟಾರ್ಟ್ ಫ್ರಮ್ ದ ಡೇ 1. ನಾನು ನಾಳೆ ನನ್ನ ಬಾಡಿ ವೆಯ್ಟ್ನ ಅಪ್ಡೇಟ್ ಮಾಡಿ ಎಷ್ಟು ಬಾಡಿ ವೆಯ್ಟ್ ಇದೆ, ಎಷ್ಟು ಬಾಡಿ ವೆಯ್ಟಿಗೆ ನಂದು ಏನಿದೆ ಅದನ್ನೆಲ್ಲ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿ ಅದ್ರ ಪ್ರಕಾರವಾಗಿ ಇಲ್ಲಿ ಸ್ಟಾರ್ಟ್ ದ ಸೀರೀಸ್. ಸೊ ಐ ಹೋಪ್ ಲೈಕ್ ನೀವೆಲ್ಲರೂ ಈ ಸೀರೀಸ್ನ ಇಷ್ಟಪಟ್ಟು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಕೋಚ್ ವಿಶ್ವ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ನು ಸಹ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಏನು ಅಪ್ಡೇಟ್ ಆಗ್ತಾ ಇರ್ತೀನಿ ಡೈಲಿ ಬೇಸಿಸಲ್ಲಿ ನಿಮ್ಗೆ ಅಪ್ಡೇಟ್ ಬರಬೇಕು ಅಂತ ನೀವು ಬೆಲ್ ಐಕಾನ್ ಮಾತ್ರ ಪ್ರೆಸ್ ಮಾಡಿ.